ಪತಿ ಪರಮೇಶ್ವರ ಶೂಟಿಂಗ್ ರಜಾ ಹಾಕಿ ಹಗ್ಲು ರಾತ್ರಿ ನನ್ ಸೇವೆ ಮಾಡ್ತಾ ಇದಾರೆ ಕಣೆ. ನೀನ್ ತುಂಬಾ ಪುಣ್ಯ ಮಾಡಿದ್ದೆ ಬಿಡ. ಏನ್ರಿ ನನ್ ಬಗ್ಗೆ ಮಾತಾಡ್ತೀರ? ನಿಮ್ ಬಗ್ಗೆ ಅಲ್ಲ ರೀ. ಅಲ್ಲ ರೀ, ನಾನಲ್ದ ಇನ್ಯಾರ್ರಿ ಇವಳ ಪತಿ? ರೀ ಇದು ಹೆಣ್ಮಕ್ಳ ವಿಷಯ, ನಿಮ್ಗೆ ಯಾಕೆ? ಸುಮ್ನೆ ಹೋಗಿ. ಆಯ್ತು ಬಿಡ್ರಿ. ವೈಶಾಲಿ, ನನ್ ಪತಿ ಪರಮೇಶ್ವರ ತುಂಬಾ ಒಳ್ಳೆಯವರು ಅಂತೀಯಾ? ತುಂಬಾ ಏನು ಸಖತ್ ಒಳ್ಳೆಯವರು ಕಣೆ. ಇಲ್ಲ ಅಂದಿದ್ರೆ ಈಗಿನ ಕಾಲದಲ್ಲಿ ಯಾವ ಗಂಡ ತಾನೇ ಇಷ್ಟೊಂದು ಸೇವೆ ಮಾಡ್ತಾನೆ ಹೇಳು? ಹೆಂಡತಿ ಕಾಲ್ ಮುರ್ಕೊಂಡ್ ಬಿದ್ದಿದ್ರೆ ಎತ್ಕೊಂಡೋಗಿ ಆಸ್ಪತ್ರೆಗೆ ಬಿಸಾಕ್ಬಿಡ್ತಾರ ಅಷ್ಟೇನೆ. ಯಾಕಮ್ಮ ಕೋಪ ಮಾಡ್ಕೊಂಡಿದ್ಯಾ? ನಿಮ್ಮಂತ ಗಂಡನ ಯಾಕಾದ್ರೂ ಕಟ್ಕೊಂಡು ಅಂತ ನನ್ ದುಃಖ ಆಗ್ತಿದೆ. ಲೇಟ್ ಆಗೋಯ್ತು ಬಿಡಿ, ಈಗ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ರೀ, ನಿಮ್ ಫ್ರೆಂಡ್ ನೋಡ್ ಕಲ್ತ್ಕೊಳ್ರಿ, ಅವ್ರವ್ರ ಹೆಂಡತಿನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ನೀವ್ ಯಾವತ್ತಾದ್ರೂ ನನಗೆ ಒಂದ್ ಲೋಟ ನೀರ್ ತಂದ್ಕೊಂಡಿದ್ದೀರೇನ್ರಿ? ನೀರಮ್ಮ, ನಿಮ್ ಫ್ರೆಂಡ್ ನಮ್ ಫ್ರೆಂಡ್ ಸಾರುಗೆ ಎಷ್ಟು ಚೆನ್ನಾಗಿ ಸೇವೆ ಮಾಡ್ತಾ ಇದಾರೆ ನೋಡ್ರಿ. ನೀವ್ ಯಾವತ್ತಾದ್ರೂ ನನಗೆ ಹಿಂಗ್ ಮಾಡಿದಿರೇನ್ರಿ? ಏನು ಮಾಡ್ಲಿಲ್ಲ ಅಂತ ನಂಗೆ ದುಃಖ ಆಗ್ತಿರೋದು. ನೀನು ಕೈ ಕಾಲು ಮುರ್ಕೊಂಡು ಕೂತ್ಕೊಂಡು ಸೇವೆ ಮಾಡ್ತೀನಿ. ಆತರ ಆಗಿಲ್ವಲ್ಲ ಅಂತ ಸಂತೋಷ ಪಡಮ್ಮ. ಇದು ಸಂತೋಷ ಪಡೋ ಪ್ರಶ್ನೆ ಅಲ್ಲ, ಪ್ರೀತಿ ಪ್ರಶ್ನೆ. ಅಕ್ಕ, ಯಾಕೆ ಈ ರೀತಿ ಯೋಚನೆ ಮಾಡ್ತೀಯಾ? ಭಾವ ನಿನ್ ಸೇವೆ ಮಾಡ್ಲಿ ಅಂತ ಕೆಟ್ಟದೆಲ್ಲ ಬಯಸ್ಬೇಡ. ಬರ್ತೀನಿ, ಏನಾರು ಮಾಡ್ಕೊಂಡು ಹಾಳ. ಗೊತ್ತಾಯ್ತು ಬಾ. ಇಲ್ಲ ಪರಮ, ನಿನ್ನ ಉದಾಹರಣೆಗೆ ಇಟ್ಕೊಂಡು ನನ್ನನ್ನು ಬೈತಾಳ? ಲೇ, ನಿನ್ ಹೆಂಡತಿ ಶಾಸ್ತ್ರ ನಂಬ್ತಾರ ತಾನೆ? ಯಾರಾದ್ರೂ ಒಬ್ಬ ಒಳ್ಳೆ ಶಾಸ್ತ್ರಿನ ಕರ್ಸಿ ಶಾಸ್ತ್ರ ಹೇಳ್ಸರ ಆಯ್ತು ಕಣ. ಬೇಗ ಕಳಿಸ್ಕೊಡ. ಕಳ್ಸ್ಕೊಳ್ಳೋದೇನು, ನಾನೇ ಬರ್ತೀನಿ. ಐ ಲೈಕ್ ಯುವರ್ ಆಟಿಟ್ಯೂಡ್. ಯೋಗಿ ಪುರುಷರಿಗೆ ಜಯವಾಗಲಿ, ಅಣ್ಣ ಹಜಾರ್ ಅವರಿಗೆ ಜಯವಾಗಲಿ. ಓಹೋ, ಯೋಗಿ ಪುರುಷರು ಗಂಟೆ ಮೇಲೆ ಕಟ್ಕೊಂಡಿದ್ದೀರಾ? ಅಣ್ಣ ಹಜಾರ್ ಅವರಿಗೆ ಜಯವಾಗಲಿ. ಅವ್ರನ್ನ ಒಳಗಡೆ ಕರ್ಕೊಂಡ್ ಬಾರೆ. ಹಾ, ಶಾಸ್ತ್ರಿಗಳೇ, ಯಾಕಿಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ? ಒಳಗಡೆ ಬನ್ನಿ, ನಿಮ್ಮ ದರ್ಶನ ಭಾಗ್ಯವನ್ನ ಅವಳಿಗೂ ದಯಪಾಲಿಸಿ. ಆಗಲಿ. ಎಡ್ಲೆ ತರಕ್ ಹೋಗಿ ಚಟ್ನಿ ಆಗ್ಬಿಟ್ಟಿದ್ದೀರಾ. ಆಕ್ಸಿಡೆಂಟ್ ಆಗಿ ಬಂದು ಮಲಗಿದ್ದೀರಾ, ಸ್ವಲ್ಪ ದಿನ ಸರಿ ಹೋಗುತ್ತೆ. ನೋಡಿ ಶಾಸ್ತ್ರಿಗಳೇ, ನನ್ ಗಂಡ ನಾನ್ ಹೇಳ ಕೇಳ್ಬೇಕು, ಆ ತರದ್ ಏನಾದ್ರು ಒಂದ್ ಹೇಳ್ಕೊಡಿ. ನೋಡಿಮ್ಮ, ನೀವ್ ಯಾಕೆ ಗಂಡನ ಬಗ್ಗೆ ಕೆಟ್ಟದನ್ನ ಬಯಸ್ತೀರಾ? ನೀವು ಅಂದ್ಕೊಂಡಿದ್ದು ಆಗುವಂತ ಸಮಯ ಬಂದಿದೆ. ನೀವು ಗಂಡನ ಬಗ್ಗೆ ಏನ್ ಅನ್ಕೋತೀರೋ ಅದಾಗುತ್ತೆ. ಅಮಾಸೆಯ ಹಿಂದಿನ 3 ದಿನ, ಮುಂದಿನ 3 ದಿನ ನೀವು ಗಂಡನ ಕೈ ಸೊಟ್ಟಗಾಗ್ಲಿ ಅಂದ್ರೆ ಸೊಟ್ಟಗಾಗುತ್ತೆ, ಕಾಲು ಸೊಟ್ಟಗಾಗ್ಲಿ ಅಂದ್ರೆ ಸೊಟ್ಟಗಾಗುತ್ತೆ, ಮುಖ ಸೊಟ್ಟಗಾಗ್ಲಿ ಅಂದ್ರೆ ಸೊಟ್ಟಗಾಗುತ್ತೆ, ಕಣ್ಣು ಹೋಗ್ಲಿ ಅಂದ್ರೆ ಕುರುಡಾಗ್ತಾನೆ. ನಾನಿವಾಗ ನಿಮ್ಗೆ ಶಾಪ ಕೊಡ್ತೀನಿ. ಇನ್ನು ನನಗೆ ಶಾಪ ಕೊಟ್ಕೋಗ್. ನಿಮ್ ಕೈ ಸೊಟ್ಟಗಾಗ್ಲಿ, ನಿಮ್ ಕಾಲು ಸೊಟ್ಟಗಾಗ್ಲಿ, ಇದು ನನ್ ಶಾಪ. ಏನಾಯ್ತು ಇವ್ರಿಗೆ? ಸುಮ್ಮನೆ ಎಲ್ಲ ನಾಟಕ ಆಡ್ತಾ ಇದಾರೆ. ಗುಂಡ, ಏನಾಯ್ತು? ಪಿಡ್ಸ್ ಬಂತೇನಾ? ಹೊಡಿತೇನಾ? ಯಾಕೋ ಬೆವ್ರ್ತಾ ಇದ್ಯಾ? ಏನಾಯ್ತು ನಿನ್ಗೆ? ಯಾಕೋ ಈ ಶಿಕ್ಷೆ? ಎಷ್ಟೊತ್ತು ಚೆನ್ನಾಗಿದೆ ಪರಮ, ಏನಾಯ್ತು ಅಂತ ಗೊತ್ತಾಗ್ತಲ್ಲ ಕಣ. ಲೇ, ಮೋಸ್ಟ್ಲಿ ನರ್ವ್ಸ್ ವೀಕ್ ಆಗಿರ್ಬೇಕಣ. ಲೇ, ಒಂದ್ ಕೆಲ್ಸ ಮಾಡ, ಕಾಲ್ ನೆಟ್ಟು ಮಾಡ. ಹಾಯ್. ಹಾಯ್ ಕಾಂತ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಕಾಂತ. ಮಿಸ್ಟರ್ ಗುಂಡಣ್ಣ, ನಿಮ್ ಮುಖ ತುಂಬಾ ಚೆನ್ನಾಗಿದೆ, ಆದ್ರೆ ನಿಮ್ ಕೈ ಕಾಲು ಯಾಕೆ ಹೇಗಿದೆ? ಇನ್ಫ್ಯಾಕ್ಟ್ ನಾನ್ ನಿಮ್ಮನ್ನ ತುಂಬಾ ದಿನಗಳ ಹಿಂದೆ ನೋಡಿದಾಗ ನಿಮ್ ಮುಖ ಹೇಗಿತ್ತೋ ಈಗ್ಲೂ ಹಾಗೆ ಇದೆ, ಆದ್ರೆ ಕೈ ಕಾಲ್ ಮಾತ್ರ ಸೊಟ್ಟಗಿದೆ. ಹೋಗ್ಲಿ ಬಿಡಿ, ನಾನ್ ಹೊರಗಡೆ ಹೋಗ್ಬೇಕು ಅನ್ಕೊಂಡಿದ್ದೆ, ಕೈಯಲ್ಲಿ ಆಗಲ್ವಲ್ಲ. ಚೆನ್ನಾಗಿರ್ನಿ ಕಾಂತ, ಎಲ್ಲಿ ಹೋಗ್ಬೇಕು ಅಂತ ಹೇಳೋ ಕಾಂತ. ಹೀಗೆ ನಂದಿ ಬೆಟ್ಟಕ್ಕೆ ಹೋಗೋಣ ಅನ್ಕೊಂಡಿದ್ದೆ. ಲೇ, ಇವ್ರನ್ನ ಯಾಕೆ ಕರ್ಕೊಂಡು ಹೋಗ್ತಾ ಇದ್ಯಾ? ಇವ್ರ ಕೈಲಿ ಏನಾಗಲ್ಲ. ಆಗತ್ತೆ ಕಾಂತ, ಪ್ರಯತ್ನ ಪಡ್ತೀನಿ ಕಾಂತ. ಸರಿನಮ್ಮ, ನಿನ್ ಧೈರ್ಯ ಕರ್ಕೊಂಡು ಹೋಗ್. ಹಿಡ್ಕೋ ಕಾಂತ, ಬರಲ್ಲ ಕಾಂತ. ಅಂತೂ ನಿಮ್ ಕಂಪನಿ ತುಂಬಾ ಚೆನ್ನಾಗಿತ್ತು. ಆಗಾಗ ಬರ್ತಾರು, ತಿಂಗಳಿಗೆ ಒಂದ್ಸರಿನಾದ್ರು ಅಲ್ಲೋಗಿ ಬರೋಣ. ಓಕೆ. ಲೇ ಬಾರು, ಏನು? ನನ್ ಗಂಡನ್ ಎಲ್ಲೇ ಕರ್ಕೊಂಡು ಹೋಗಿದ್ದೆ? ನಂದಿ ಬೆಟ್ಟಕ್ಕೆ. ನಾಚಿಕೆ ಆಗಲ್ವೇನೆ ನಿನ್ಗೆ ಈ ತರ ಹೇಳಕ್ಕೆ? ನಾಚಿಕೆ ಯಾಕಾಗ್ಬೇಕು? ನಾನ್ ಇವ್ರನ್ನ ಲವ್ ಮಾಡ್ತಾ ಇದ್ದೀನಿ. ನಿಮ್ ಕೈ ಕಾಲು ಸೊಟ್ಟಗಾಗೋದಕ್ಕೆ ಕಾರಣ ಯಾರು ಗೊತ್ತೇನ್ರಿ? ಆ ಸಾಧು ಕೊಟ್ಟಿರೋ ಸೋಪನ್ರಿ. ಪಿನೋ, ಯಾಕ್ರೆ ಆ ಸಾಧುಗ್ ಬೈತಾ ಇದೀರಾ? ಸಾಧು ಬೇರೆ ಯಾರು ಅಲ್ಲ, ನಾನೇ. ನೀವು? ಹೌದು. ಹಾಗಾದ್ರೆ ನೀವೆಲ್ಲ ಸೇರ್ಕೊಂಡು ನನ್ನ ಆಟ ಆಡ್ತಿದ್ದೀರಾ? ನೀನ್ ನಮಗ ಆಟ ಆಡುತ್ತೆ, ನಾವೆಲ್ಲ ಸೇರ್ಕೊಂಡು ನಿನ್ಗ ಆಟ ಆಡ್ತಿದ್ವಿ. ನಾವಿಬ್ರು ನಂದಿ ಹಿಲ್ಸ್ಗೆ ಹೋಗಿಲ್ಲ, ಪರಮನ್ಮನೇಲಿದ್ವಿ. ವೈಶಾಲಿ, ಒಂದೇ ಒಂದ್ ಮಾತು. ಏನಮ್ಮ? ನೀನ್ ಇನ್ನೊಂದ್ಸಲ ಏನಾದ್ರೂ ನಿನ್ ಗಂಡನ್ ಮೇಲೆ ಅನುಮಾನ ಪಟ್ಟು ಹೊರಗಡೆ ಹಾಕಿ